Hello, hi, welcome to my channel and you are watching Agamana Daily Vlogs. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮಾವ ಮನೇಲಿ ಕ್ರಿಸ್ಮಸ್ ಮಾಡ್ತಿದ್ದಾರೆ, ಅಲ್ಲೇ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ದಾರೆ, ನಾನು ಅಲ್ಲೋಗಿ ವ್ಲಾಗ್ ಮಾಡ್ತೀನಿ ಅಂತಂದ್ಬಿಟ್ಟು. ಪ್ರತಿ ವರ್ಷ ನಮ್ಮ ಮಾವ ಮನೇಲಿ ಕ್ರಿಸ್ಮಸ್ನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಈ ವರ್ಷ ಸಿಂಪಲ್ಲಾಗಿ ಮಾಡಿದರು. ಯಾಕಂತಂದರೆ ಈ ವರ್ಷ ಸೋಮವಾರ ಹಬ್ಬ ಬಂದಿದ್ದ ಕಾರಣ ಯಾರೂ ನಾನ್ ವೆಜ್ ತಿನ್ನಲ್ಲ ಅಂತಂದ್ಬಿಟ್ಟು ಮನೇಲಿ ಸಿಂಪಲ್ಲಾಗಿ ಎಲ್ಲ ವೆಜ್ ಐಟಮ್ಸ್ ಮಾಡಿ ಸೆಲೆಬ್ರೇಟ್ ಮಾಡಿದರು. ಇಲ್ಲಿ ವೆಜ್ ಪಲಾವ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಹೋದ ವರ್ಷ ಎಲ್ಲ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿಸಿದ್ರು, ಭಟ್ರನ್ನ ಕರೆಸಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದ್ರು. ಬಟ್ ಈ ವರ್ಷ ನಾವು ಮತ್ತು ನಮ್ಮ ಮಾವ ಮನೆಯವ್ರಿಗೆ ಮಾತ್ರನೇ ಮಾಡಿದ್ವಿ, ಬೇರೆ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ನಾನ್ ವೆಜ್ ನೆಕ್ಸ್ಟ್ ಡೇ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ವೆಜ್ ಐಟಮ್ಸ್ ಮಾಡಿದ್ವಿ. ವೆಜ್ ಐಟಮ್ಸ್ ಬಂದುಬಿಟ್ಟು ವೆಜ್ ಪಲಾವ್ ಮತ್ತು ಜಾಮೂನು, ಬೋಂಡ, ಹೆಸರುಬೇಳೆ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿದ್ವಿ. ವೆಜ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ನಮ್ಮ ಅತ್ತೆ ಸೇರ್ಕೊಂಡು ವೆಜ್ ಪಲಾವ್ ಮಾಡಿದ್ವಿ. ಈ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿದರೆ ತುಂಬ ಪ್ರೊಲಾಂಗ್ ಆಗುತ್ತೆ, ಬಟ್ ನೋಡೋರ್ಗೂ ಇಂಟ್ರೆಸ್ಟ್ ಇರೋಲ್ಲ ಅಂತ ಇದರಲ್ಲಿ ನಾನು ಶೇರ್ ಮಾಡಿಲ್ಲ. ಎಲ್ಲರಿಗೂ ಪಲಾವ್ ಮಾಡೋಕ್ಕೆ ಬರುತ್ತೆ, ಬಟ್ ನಾವು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಪಲಾವೆಲ್ಲ ಪ್ರಿಪೇರ್ ಆಯಿತು. ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆ ಮಗಳು ಹೆಸರುಬೇಳೆ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾಳೆ. ಎಲ್ಲ ಹಚ್ಚಿಟ್ಟಿದ್ರು, ಬಟ್ ಅದನ್ನು ಮಿಕ್ಸ್ ಮಾಡಿರಲಿಲ್ಲ, ಮಿಕ್ಸ್ ಮಾಡ್ಕೊತಿದ್ದಾಳೆ ಈಗ. ಎಲ್ಲ ಅಡುಗೆ ಎಲ್ಲ ಮುಗ್ದಿತ್ತು. ಸೊ ಎಲ್ಲರೂ ಕುತ್ಕೊಂಡು ಜೊತೆಲೇ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಮಾಡಿದರು. ಹಬ್ಬ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಅವತ್ತು ಟ್ಯೂಸ್ಡೇ ಇತ್ತು, ಸೊ ಅವತ್ತು ನಾನ್ ವೆಜ್ ಮಾಡಿದ್ವಿ ನಾವು. ಸಾಯಂಕಾಲ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕೆಲಸದಿಂದ ಬಂದಿದ್ದರು, ಸೊ ನಾನು ಅವ್ರಿಗೆಲ್ಲ ಟೀ ಮಾಡಿ ಕೊಟ್ಟೆ. ನಾನು ಟೀ ಕುಡಿಯಲ್ಲ, ಸೊ ಅದಕ್ಕೆ ನಾನು ಕಾಫಿ ಕುಡಿದೆ. ಬಿಸ್ಕೆಟ್ ಇದ್ದರೆ ಮಾತ್ರ ಟೀ ಕಾಫಿ ಏನೇ ಮಾಡಿದ್ರು ಕುಡಿತೀನಿ. ಅವತ್ತು ಸಾಯಂಕಾಲ ಕರೆಂಟ್ ಇರಲಿಲ್ಲ, ಸೊ ಅದಕ್ಕೆ ನಮ್ಮಮ್ಮ ಕರೆಂಟ್ನ ನಂಬ್ಕೊಂಡ್ರಾಗಲ್ಲ ಅಂತ ಎಲ್ಲ ಖಾರ ರುಬ್ಬಕ್ಕಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇದು ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಫ್ರೈ ಹೇಗೆ ಮಾಡೋದು ಅಂತ, ಯಾಕಂದರೆ ಅವ್ರು ತುಂಬ ಖಾರ ಇದ್ದರೆ ತಿನ್ನಲ್ಲ, ಸೊ ಇದಕ್ಕೆ ಸಿಂಪಲ್ಲಾಗಿ ಮಾಡ್ತಿದ್ದಾರೆ ನಮ್ಮಮ್ಮ. ಇದಕ್ಕೆ ಮೊಟ್ಟೆ ಮತ್ತು ಲಿವರ್ ಏನೇನೋ ಬರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು, ಅರಶಿನದ ಪುಡಿ ಮತ್ತು ಗರಂ ಮಸಾಲ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಷ್ಟನ್ನೇ ಹಾಕಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಿಕ್ಕ ಮಕ್ಕಳಿಗೆ. ಮತ್ತು ನಮಗೂ ಕೂಡ ಮಾಡಿದರು, ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವತ್ತು ಕರೆಂಟ್ ಇರಲಿಲ್ಲ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ಚಿಕನ್ ರೆಸಿಪಿ ನಮ್ಮಮ್ಮ ಯಾವ ಅಂತ. ಸೊ ಎಲ್ಲ ಊಟ ಎಲ್ಲ ಮುಗ್ದಿತ್ತು. ನಾನು ನಮ್ಮ ಅತ್ತೆ ಮಗಳು ವಾಕಿಂಗ್ ಹೋಗೋಣ ಅಂತ ವಾಕಿಂಗ್ ಹೋಗಿದ್ವಿ. ಥ್ಯಾಂಕ್ ಯು.